ನಮಸ್ಕಾರ ಕರ್ನಾಟಕ ಇದನ್ನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಖ್ಯಾತಿಯ ಹಾಸನದ ಹಿರಿಯ ಚಿತ್ರಕಲಾವಿದ ಜನಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಇನ್ನಿಲ್ಲ. ನೆಚ್ಚಿನ ಚಿತ್ರಕಲಾವಿದನಿಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾವುಕ ವಿದಾಯ. ರೈತರ ಸಂಸ್ಥೆಯಲ್ಲಿ ಪತ್ರಿಕಾ ದಿನಾಚರಣೆಯ ಸಂಭ್ರಮ. ನಂದಿನಿ ಹೈಟೆಕ್ ಘಟಕದಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ. ಕುಟುಂಬ ಸಮೇತರಾಗಿ ನಂದಿನಿ ಘಟಕಕ್ಕೆ ಭೇಟಿ ನೀಡಿದ ಪತ್ರಕರ್ತರು. ಸಮಾಜ ಸೇವೆಯಲ್ಲಿ ವೈದ್ಯರ ಸಂಭ್ರಮ. ಪ್ರಸೂತಿ ತಜ್ಞರ ಸಂಘದಿಂದ ರಕ್ತದಾನ ಶಿಬಿರ. ಹಾಸನದಲ್ಲಿ ವೈದ್ಯರ ದಿನದ ಅರ್ಥಪೂರ್ಣ ಆಚರಣೆ. ನಾಡಿನ ಖ್ಯಾತ ಅಂತಾರಾಷ್ಟ್ರೀಯ ಕಲಾವಿದ, ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಕಾರ್ಯಕರ್ತ ಕೆಟಿ ಶಿವಪ್ರಸಾದ್ ಅವರು ಇಂದು ವಿಧಿವಶರಾಗಿದ್ದಾರೆ. ಕಲಾಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಹಾಸನಕ್ಕೆ ಕೀರ್ತಿ ತಂದಿದ್ದ ಶಿವಪ್ರಸಾದ್ ಅವರು ಕೇವಲ ಕಲಾವಿದರಾಗಿ ಮಾತ್ರವಲ್ಲದೆ ಸಾಮಾಜಿಕ ಹೋರಾಟಗಾರರಾಗಿಯೂ ಗುರುತಿಸಿಕೊಂಡಿದ್ರು. ಬಡವರು, ದೀನದಲಿತರು ಹಾಗೂ ರೈತರ ಪರವಾದ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತಿದ್ದ ಅವರು ಶೋಷಿತರಿಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸಿದ್ರು. ಅಪಾರ ಅಭಿಮಾನಿಗಳು, ಕಲಾವಿದರು ಮತ್ತು ಹೋರಾಟಗಾರರು ತಮ್ಮ ನೆಚ್ಚಿನ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಲು ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಇಂದು ಬೆಳಗ್ಗೆಯಿಂದಲೇ ನೂರಾರು ಜನರು ಆಗಮಿಸಿ ಅಂತಿಮ ದರ್ಶನ ಪಡೆದರು. ಅವರ ನಿಧನಕ್ಕೆ ವಿವಿಧ ಸಂಘಟನೆಗಳ ಮುಖಂಡರು, ಕಲಾವಿದರು ಮತ್ತು ಸಾರ್ವಜನಿಕರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಈ ವೇಳೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಅಂತಿಮ ದರ್ಶನ ಪಡೆದು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾಡಿನ ಖ್ಯಾತ ಕಲಾವಿದ ಮತ್ತು ಸಾಹಿತಿ ಕೆಟಿ ಶಿವಪ್ರಸಾದ್ ಅವರ ನಿಧನ ಹಾಸನ ಜಿಲ್ಲೆಗೆ ತುಂಬಲಾರದ ನಷ್ಟವಾಗಿದೆ. ಅವರು ಕೇವಲ ಕಲಾವಿದರಾಗಿರಲಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ಅದ್ಭುತ ಚಿತ್ರ ಕಲಾವಿದರಾಗಿದ್ದರು. ಅವರ ಕಲಾಕೃತಿಗಳು ದೇಶ ವಿದೇಶಗಳಲ್ಲೂ ಪ್ರಸಿದ್ಧಿ ಪಡೆದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಅಗಲಿಕೆಯು ಅವರ ಕುಟುಂಬಕ್ಕೆ ಹಾಗೂ ಹಾಸನದ ಸಮಸ್ತ ಜನತೆಗೆ ತೀವ್ರ ನೋವನ್ನು ತಂದಿದೆ. ಮೃತರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರಲ್ಲದೆ ಮುಂದಿನ ದಿನಗಳಲ್ಲಿ ಅವರ ನೆನಪಿಗಾಗಿ ಒಂದು ಬೃಹತ್ ಸಂತಾಪ ಸೂಚನಾ ಸಭೆಯನ್ನು ಆಯೋಜಿಸಲಾಗುವುದು. ಅಂದು ಹಾಸನದ ಸಮಸ್ತ ಕಲಾವಿದರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಅವರಿಗೆ ಗೌರವಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸಬೇಕು ಎಂದರು. ಹಿರಿಯ ಕಲಾವಿದರು, ಸಾಹಿತಿಗಳು ಕೂಡ ಕೆಟಿ ಶಿವಪ್ರಸಾದ್ ಅವರು ಅವತ್ತು ದಿವಂಗತರಾಗಿದ್ದಾರೆ. ನಮ್ಮೆಲ್ಲರೂ ಕೂಡ ಭಾಳಷ್ಟು ನಮ್ಮ ಹಾಸನಕ್ಕೂ ಕೂಡ ಭಾಳಷ್ಟು ನಷ್ಟ ಆಗಿದೆ. ಭಾಳ ತಮಗೂ ಗೊತ್ತಿದೆ. ಒಳ್ಳೆಯ ಪೇಂಟ್ರು ಕೂಡ ಅವರು. ಅವರ ಪೇಂಟಿಂಗ್ಸ್ ಕೂಡ ಬೇರೆ ಬೇರೆ ವಿದೇಶಗಳು ಕೂಡ ಭಾಳಷ್ಟು ಪ್ರಸಿದ್ಧ ಆಗುವಂಥದ್ದು. ಹಾಗಾಗಿ ಅವರ ಕುಟುಂಬಕ್ಕೆ ಮತ್ತು ಅವರ ನಮ್ಮ ಹಾಸನಕ್ಕೂ ಕೂಡ ಒಂದು ನೋವಿನ ಸಂಗತಿ. ಅವರ ಕುಟುಂಬಕ್ಕೆ ಈ ಒಂದು ದುಃಖನ ಭರಿಸುವಂಥ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಚಳವಳಿಯಲ್ಲಿ ಗುರುತಿಸ್ಕೊಂಡು ರೈತರಿಗೆ ಭಾಳ ಸರ್ಕಾರದಿಂದ ಸಹಕಾರಿ ಕಾಯ್ದೆಗಳು ಭಾಳ ಕಿರುಕುಳ ಆಗ್ತಾಯಿತ್ತು. ಮನೆ ಜಪ್ತಿ, ಹರಾಜುಗಳು ಇತ್ಯಾದಿ. ಆ ಸಂದರ್ಭದಲ್ಲಿ ರೈತ ಸಂಘದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನಿರ್ದೇಶನದಂಗೆ ಏನು ಜಪ್ತಿಗೆ ಮರು ಜಪ್ತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಹಾಸನ ಜಿಲ್ಲೆಯಲ್ಲಿ. ಅದು ಕೆಟಿ ಶಿವಪ್ರಸಾದ್, ಪಾಂಡುರಂಗ್ ವಿಠಲ್ ಒಂದು ಭಾಗದಲ್ಲಿ ಅವರು ಮರುಜಪ್ತಿ ಕಾರ್ಯಕ್ರಮವನ್ನು ಮಾಡಿದರೆ ಮತ್ತೊಂದು ಭಾಗದಲ್ಲಿ ನಾವು ಮಾಡ್ತಾಯಿದ್ವಿ. ಇದರ ಪರಿಣಾಮ ಬಹಳ ದೊಡ್ಡದಾಗಿತ್ತು. ಆ ಕಾರಣ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಮತ್ತು ಅವರ ಕುಟುಂಬದವರು ಇಂದು ಶೆಟ್ಟಿಹಳ್ಳಿಯ ನಂದಿನಿ ಹೈಟೆಕ್ ಪ್ರಾಡಕ್ಟ್ ಪ್ಲಾಂಟ್ಗೆ ಭೇಟಿ ನೀಡಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಂದಿನಿ ಹೈಟೆಕ್ ಪ್ರಾಡಕ್ಟ್ ಪ್ಲಾಂಟ್ ಘಟಕದ ನಿರ್ದೇಶಕ ಪಿಎಚ್ ರಂಗಸ್ವಾಮಿ ಮಾತನಾಡಿ, ಪತ್ರಕರ್ತರು ಸಮಾಜದ ದೋಷಗಳನ್ನು ತಿದ್ದುವ ಮಹತ್ತರವಾದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅಂತಹ ಪತ್ರಕರ್ತರ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಿಸುತ್ತಿರುವುದು ನಮಗೆ ಸಿಕ್ಕ ಸೌಭಾಗ್ಯ ಎಂದು ಹೇಳಿದರು. ಸಂಸ್ಥೆಯ ಬಗ್ಗೆ ಮಾಹಿತಿ ನೀಡಿದ ಅವರು, ಇದು ಸಂಪೂರ್ಣವಾಗಿ ರೈತರ ಸಂಸ್ಥೆಯಾಗಿದೆ. ರೈತರ ಅಪಾರ ಶ್ರಮ ಮತ್ತು ಹೈನುಗಾರಿಕೆ ಉತ್ತೇಜನದಿಂದ ಈ ಘಟಕ ಯಶಸ್ವಿಯಾಗಿ ನಡೆಯುತ್ತಿದೆ. ಸರ್ಕಾರ ಹಾಗೂ ರೈತರ ನಿರಂತರ ಸಹಕಾರವೇ ನಮ್ಮ ಸಂಸ್ಥೆಯ ಏಳಿಗೆಗೆ ಕಾರಣ. ಇಂತಹ ರೈತಪರ ಸಂಸ್ಥೆಯ ಕಾರ್ಯವೈಖರಿಯನ್ನು ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಕಣ್ಣಾರೆ ಕಾಣಲಿ ಎಂಬ ಉದ್ದೇಶದಿಂದ ಇಂದು ಭೇಟಿ ಮತ್ತು ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಇದು ನಮಗೆ ಅವರು ಕೇಳ್ಕೊಂಡಾಗಿದ್ದು ನಮ್ಮದೊಂದು ಸೌಭಾಗ್ಯ ಅಂತೇಳಿ ನಾವು ಸಹ ಒಪ್ಪಿಕೊಂಡು ನಿಮ್ಮಗಳ ಜೊತೆ ಪತ್ರಕರ್ತರ ದಿನಾಚರಣೆಯನ್ನು ಆಚರಿಸ್ತಿರೋದು ತುಂಬ ಖುಷಿಯ ವಿಷಯ. ತಾವುಗಳೆಲ್ಲ ಬಂದು ನಮ್ಮ ಆಕ್ಟಿವಿಟಿ ನಾವು ಘಟಕದಲ್ಲಿ ಏನೇನು ಮಾಡ್ತೀವಿ ಅದನ್ನು ತಿಳ್ಕೊಂಡು ಪತ್ರಕರ್ತರ ಜನರಿಗೆ ಸಮಾಜಕ್ಕೆ ಅಗತ್ಯವಾಗಿ ತಿಳಿಯುತ್ತೆ. ಸೊ ಇದು ರೈತರ ಸಂಸ್ಥೆ. ಈ ರೈತರ ಸಂಸ್ಥೆಗೆ ಒಳ್ಳೆಯ ಒಂದು ಅಭಿಪ್ರಾಯ ಸಮಾಜದಲ್ಲಿ ಇದ್ದಾಗ ಒಂದು ಒಳ್ಳೆಯ ಚಟುವಟಿಕೆಗೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ತಾವುಗಳು ಹೊಂದಿಸ್ತೀರಾ ಅಂತ ಭಾವಿಸ್ತಾ, ಸೊ ಈ ದಿನ ನಮ್ಮ ಏನು ಘಟಕದಲ್ಲಿ
ಚಟುವಟಿಕೆಗಳನ್ನು ಮಾಡ್ತೀವಿ, ಅದರ ಕಿರುಪರಿಚಯವನ್ನು ಒಂದು PPT ಪ್ರೆಸೆಂಟೇಷನ್ ಮೂಲಕ ತೋರಿಸ್ತಿರ್ತೀವಿ. ಅದಾದ ನಂತರ ನಮ್ಮ ಚಟುವಟಿಕೆಗಳನ್ನು ಖುದ್ದಾಗಿ ವೀಕ್ಷಣೆ ಮಾಡ್ಬೋದಾಗಿರುತ್ತೆ. ಸೊ ಹೀಗಾಗಿ ತಾವುಗಳೆಲ್ಲ ಬಂದು ನಮ್ಮೊಂದಿಗೆ ಈ ದಿನವನ್ನು ಏನು ಸಮಾರಂಭವನ್ನು ನಮ್ಮ ಜೊತೆಗೆ ನಡೆಸ್ತಾ ಇದ್ದೀರಾ, ಭಾಳ ಖುಷಿ ವಿಷಯ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ದಯಾನಂದ ಶೆಟ್ಟಿಹಳ್ಳಿ, ಕಾರ್ಯದರ್ಶಿ ಶ್ರೀನಿವಾಸ್ ಉಳ್ಳಾವಳ್ಳಿ, ಖಜಾಂಚಿ ನಾಗೇಶ್, AN ಲೋಹಿತ್ ಸೇರಿದಂತೆ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕುಟುಂಬ ಸಮೇತರಾಗಿ ಭಾಗವಹಿಸಿದರು. ವೈದ್ಯರ ದಿನ ಹಾಗೂ ರಕ್ತದಾನ ದಿನದ ಪ್ರಯುಕ್ತ ಹಾಸನ ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ವತಿಯಿಂದ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ವಿಭಾಗದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಾಸನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷರಾದ ಡಾ BA ವಿಶಾಲಾಕ್ಷಿ ಅವರು ಮಾತನಾಡಿ, ರಕ್ತದಾನವು ಒಂದು ಮಹಾನ್ ಕಾರ್ಯ. ನಮ್ಮ ಸಣ್ಣ ರಕ್ತದಾನದಿಂದ ತುರ್ತು ಪರಿಸ್ಥಿತಿಯಲ್ಲಿರುವ ಎಷ್ಟೋ ಜೀವಗಳನ್ನು ಉಳಿಸಲು ಸಾಧ್ಯವಾಗುತ್ತದೆ. ವೈದ್ಯರ ದಿನದ ಅಂಗವಾಗಿ ನಮ್ಮ ಸಂಘದ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಈ ಮಾನವೀಯ ಕಾರ್ಯದಲ್ಲಿ ಕೈಜೋಡಿಸಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು. ಶಿಬಿರದಲ್ಲಿ ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ದಾನಿಗಳು ಉತ್ಸಾಹದಿಂದ ಭಾಗವಹಿಸಿ ರಕ್ತದಾನ ಮಾಡಿದರು. ಈ ವೇಳೆ ಸಂಘದ ಉಪಾಧ್ಯಕ್ಷ ಡಾ ಶ್ರೀಧರ್, ಕಾರ್ಯದರ್ಶಿ ಡಾ ಪೂರ್ಣಿಮಾ, ಖಜಾಂಚಿ ಡಾ ಅನುಪಮಾ, ರಕ್ತನಿಧಿ ವಿಭಾಗದ ವೈದ್ಯರಾದ ಡಾ ನಾಗಲಕ್ಷ್ಮಿ ಮತ್ತು ಡಾ ಸುಭಾಷಿಣಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಡಾ BA ವಿಶಾಲಾಕ್ಷಿ, ಹಾಸನ ಪ್ರಸೂತಿ ವೈದ್ಯರ ತಜ್ಞರ ಸಂಘದ ಅಧ್ಯಕ್ಷರಾಗಿರ್ತೀನಿ. ಏನಂದರೆ ಇವತ್ತಿನ ದಿನ ನಾವು ಡಾಕ್ಟರ್ಸ್ ಡೇ ಮತ್ತು ಬ್ಲಡ್ ಡೊನೇಷನ್ ಡೇ ಪ್ರಯುಕ್ತ ಒಂದು 20ರಿಂದ 30ರಿಂದ 40 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಮತ್ತು PG ಸ್ಟೂಡೆಂಟ್ಸ್ ಇವರಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಅರೇಂಜ್ ಮಾಡಿರ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ರಕ್ತದಾನ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ರಕ್ತದಿಂದ ಎಷ್ಟೊಂದು ಜೀವಗಳನ್ನು ನಾವು ಅಂದರೆ ಅವರನ್ನು ಸೇವ್ ಮಾಡ್ಬೋದು. ಸೊ ಆದ್ದರಿಂದ ಈ ದಿನ ಎಲ್ಲರೂ ಕೊಟ್ಟಂತಹ ಎಲ್ಲರಿಗೂ, ನೀವು ಎಲ್ಲ ಕೇಳಿಸ್ಕೊಂಡಂಥ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಇಲ್ಲಿ ನಮ್ಮ ಹಾಸನ ಪ್ರಸೂತಿ ವೈದ್ಯರ ಟ್ರೆಷರರ್ ಆದಂಥ ಡಾ ಅನುಪಮಾ ಮತ್ತು ಬ್ಲಡ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶಿವಸ್ವಾಮಿ ಅವರು ಮತ್ತು ನಾಗಲಕ್ಷ್ಮಿ ಅವರು, ಸುಭಾಷಿಣಿ ಅವರು ಮತ್ತು ಬ್ಲಡ್ ಬ್ಯಾಂಕ್ನ ಸಿಬ್ಬಂದಿ ವರ್ಗದವರು ಇದ್ದಾರೆ. ವೈದ್ಯರ ಅಮೂಲ್ಯ ಸೇವೆಯನ್ನು ಸ್ಮರಿಸುವ ಮತ್ತು ಗೌರವಿಸುವ ಉದ್ದೇಶದಿಂದ ನಗರದ ಸ್ಕೈ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಅಂತಾರಾಷ್ಟ್ರೀಯ ವೈದ್ಯರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಅವರು, ವೈದ್ಯರ ಸೇವೆ ಮತ್ತು ಸಾಧನೆಯನ್ನು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವ ದಿನ ಇದಾಗಿದೆ. ವೈದ್ಯರನ್ನು ನಾವು ದೇವರ ಸಮಾನ ಎಂದು ಕರೆಯುತ್ತೇವೆ. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ತಾಳ್ಮೆಯಿಂದ ತಮ್ಮ ಮಕ್ಕಳಂತೆ ರೋಗಿಗಳನ್ನು ಆರೈಕೆ ಮಾಡುವ ವೈದ್ಯರ ಸೇವೆ ಸಮಾಜಕ್ಕೆ ಅಪಾರವಾದ ಕೊಡುಗೆಯಾಗಿದೆ. ವಿಶೇಷವಾಗಿ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಸ್ವಂತ ಕುಟುಂಬದವರೇ ರೋಗಿಗಳಿಂದ ದೂರ ಉಳಿಯುತ್ತಿದ್ದಾಗ ಧೈರ್ಯದಿಂದ ರೋಗಿಗಳ ಹತ್ತಿರ ತೆರಳಿ ಚಿಕಿತ್ಸೆ ನೀಡಿದ ವೈದ್ಯರ ತ್ಯಾಗವನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು ಎಂದರಲ್ಲದೆ, ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತಿನಂತೆ ನಾವೆಲ್ಲರೂ ವೈದ್ಯರು ಸೂಚಿಸುವ ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮತ್ತು ಸಾಧನೆಯನ್ನು ಗುರುತಿಸಿ ಸಮಾಜದಲ್ಲಿ ಅವರಿಗೆ ಒಂದು ಗೌರವವನ್ನು ಕೊಡ್ತಕ್ಕಂತಹ ಉಪಯುಕ್ತವಾದಂತಹ ದಿನವಾಗಿ ಜುಲೈ 1 ಆಚರಣೆ ಮಾಡ್ತಕ್ಕಂತಹ ದಿನವಾಗಿದೆ. ಡಾಕ್ಟರ್ನ ನಾವು ದೇವರಿಗೆ ಸಮನಾಗಿ ಕರೀತೇವೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಷ್ಟದಲ್ಲಿದ್ದರೂ ಸಹ ಅವರ ಸೇವೆ ಅತ್ಯುನ್ನತವಾದ್ದು. ಯಾಕೆಂದ್ರೆ ಅವರು ಯಾವುದೇ ಕೋಪದಲ್ಲಿರಲಿ, ಸಂತೋಷದಲ್ಲಿರಲಿ, ಅವರ ಸೇವೆಯನ್ನ ತಮ್ಮ ಮಕ್ಕಳಿಗೆ ಮಾಡುವ ರೀತಿಯಲ್ಲಿ ರೋಗಿಗಳಿಗೆ ಮಾಡಿ ಸಮಾಜಕ್ಕೆ ಉತ್ತಮವಾದಂತಹ ಕೊಡುಗೆಯನ್ನ ನೀಡ್ತಾರೆ. ಉದಾಹರಣೆಗೆ ಕೊರೋನಾ ಕಾಲದಲ್ಲಿ ಯಾರಿಗೆ ಕೊರೋನಾ ಆಗಿತ್ತು ಅಂತ ಅವರ ಬಳಿ ಹೋಗ್ಲಿಕ್ಕೆ ತಂದೆ ತಾಯಿಗಳನ್ನು. ಈ ವೇಳೆ ಡಾ ಶ್ರೀದೇವಿ ಅವರು ಮಾತನಾಡಿ, ಶಾಲಾ ಮಕ್ಕಳು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಬೆಳಗ್ಗೆ ಬೇಗ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಬೇಕು. ಎದ್ದ ತಕ್ಷಣ 1 ಲೋಟ ನೀರು ಕುಡಿಯಬೇಕು ಹಾಗೂ ದಿನವಿಡೀ ಸಾಕಷ್ಟು ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇದರಿಂದ ಕಿಡ್ನಿ ಆರೋಗ್ಯಕ್ಕೆ ಬಹಳ ಮುಖ್ಯ ಎಂದರಲ್ಲದೆ, ಶಾಲೆಯಲ್ಲಿ ಅಥವಾ ಮನೆಯಲ್ಲಿರುವಾಗ ಮೂತ್ರ ವಿಸರ್ಜನೆ ಬಂದರೆ ಅದನ್ನು ತಡೆಹಿಡಿಯಬೇಡಿ. ತಡ ಮಾಡದೆ ಶೌಚಾಲಯಕ್ಕೆ ಹೋಗಿ ಬನ್ನಿ. ಇಲ್ಲವಾದರೆ ಮುಂದೆ ಮೂತ್ರಪಿಂಡದ ಕಾಯಿಲೆ ಉಂಟಾಗಿ ಭವಿಷ್ಯದಲ್ಲಿ ಡಯಾಲಿಸಿಸ್ಗೆ ಒಳಗಾಗುವ ಪರಿಸ್ಥಿತಿ ಬರಬಹುದು ಎಂದು ಆರೋಗ್ಯಕರ ಅಭ್ಯಾಸಗಳ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಚುಚ್ಚಿಸ್ಕೊಂಡು ಅದರ ನೋವು ಪಟ್ಕೊಂಡು ಕಾಯಿಲೆ ಬಿದ್ದು ಬೆಳವಣಿಗೆ ಕಡಿಮೆ ಆಗಿ ಎಲ್ಲ ಆಗೋದು ಯಾವಾಗ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ನೀವು ಒಂದು ದಿನದಲ್ಲಿ ಏನೇನು ಮಾಡಬೇಕು ಅದನ್ನ ನಾನು ಹೇಳ್ಬಿಡ್ತೀನಿ, ಹೆಚ್ಚು ಟೈಮ್ ತಗೊಳ್ಳಲ್ಲ. ಮಕ್ಕಳೇ ದಯವಿಟ್ಟು ಕೇಳಿಸ್ಕೊಳ್ಳಿ, ಮಧ್ಯೆ ಮಾತಾಡಿ.
ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ಬೆಳಿಗ್ಗೆ ಬೇಗ ಹೇಳ್ಬೇಕು. ಏನ್ ಮಾಡ್ಬೇಕು? ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ಯಾರ್ಯಾರಿಗೆ ನಿಧಾನಕ್ಕೆ ಎದ್ದೇಳ ಅಭ್ಯಾಸ ಇದೆ ದಯವಿಟ್ಟು ಬೇಗ ಎದ್ದೋಳಿ. ಆವಾಗ ನೀವು ಡಾಕ್ಟರ್ ಆಗೋಕ್ಕೆ ಖಂಡಿತ ಟೈಮ್ ಸಿಗುತ್ತೆ, ಓದಕ್ಕೆ ಟೈಮ್ ಸಿಗತ್ತೆ. ಎದ್ದು ಕೂಡಲೇ ವೇಳೆ ಶಾಲೆ ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಆಲೂರು ತಾಲೂಕು 99% ಗುರಿ ಸಾಧನೆ ಮಾಡಿದೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ತಿಳಿಸಿದ್ದಾರೆ. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ತಾಲೂಕು ಉತ್ತಮ ಸಾಧನೆ ತೋರಿದೆ. ಅರ್ಹ ಫಲಾನುಭವಿಗಳಿಗೆ ಯಾವುದೇ ಆತಂಕವಿಲ್ಲದೆ ನಿರಂತರವಾಗಿ ಸೌಲಭ್ಯಗಳು ತಲುಪುತ್ತಿವೆ ಎಂದು ಸ್ಪಷ್ಟಪಡಿಸಿದರು. ಮಾರ್ಚ್ ತಿಂಗಳವರೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮಾಡಲಾಗಿದೆ. ಬಾಕಿ ಇರುವ 2 ತಿಂಗಳ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು. ತಾಲೂಕಿನಲ್ಲಿ ಪ್ರತಿದಿನ ಸುಮಾರು 550 ಟ್ರಿಪ್ಗಳ ಪ್ರಯೋಜನವನ್ನು ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಈಗಾಗಲೇ ಪಾಸ್ ಪಡೆದವರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಹಣ ಮರುಪಾವತಿ ಮಾಡಲಾಗುವುದು. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಏಪ್ರಿಲ್ ತಿಂಗಳಲ್ಲಿ 141 ಜನ ಒಟ್ಟು ಫಲಾನುಭವಿಗಳು ಏನು ಅದರ DBT ಮುಖಾಂತರ ತಮ್ಮ ಯೋಜನೆ ಲಾಭವನ್ನು ಪಡ್ಕೊತಾ ಇದ್ದಾರೆ. ಇದರ ಸಂಖ್ಯೆ ನಾವು ಏರಿಸಬೇಕು ಅಂತ ಯಾವಾಗಲೂ ಪ್ರಯತ್ನ ಪಡ್ತಾನೆ ಇದ್ದೀವಿ. ಆದರೆ ನಾವು ಅಂದ್ಕೊಂಡಂಗೆ ಒಳ್ಳೆ ರೀತಿಯಲ್ಲಿ ಬಹುತೇಕ ಪದವಿ ಮುಗಿಸಿರೋರೆಲ್ಲ, ಡಿಪ್ಲೊಮಾ ಮತ್ತು ಪದವಿ ಮುಗಿಸಿರೋರೆಲ್ಲ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ 141 ಅಂದ ತಕ್ಷಣ ನಾವು ತುಂಬ ಲೀಸ್ಟಲ್ಲಿದ್ದೀವಿ ಜಿಲ್ಲೆಯಲ್ಲಿ ಅಂತಲ್ಲ. ಇನ್ನು ಉಳಿದವರೆಲ್ಲ ಪದವಿ ಪಡೆದು ಕೆಲಸ ಮಾಡ್ತಾ ಇದ್ದಾರೆ, ಸ್ವಾವಲಂಬಿ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಂಖ್ಯೆ 141 ಇದ್ದೀವಿ. ನಾವು ಉಲ್ಟಾ ತಗೋಬೇಕಿದ್ರು, ನಾವು ಫಸ್ಟಲ್ಲಿ ಇದ್ದೀವಿ ಅಂತ. ನಾವು ಈ 141 ಜನ ಏನಿದ್ದಾರೆ ಇದನ್ನು 0 ಮಾಡಿದಾಗ ನಮ್ಮ ಯಶಸ್ವಿ ಅಂತ. ಯಾಕಂದರೆ ಎಲ್ಲರೂ ಏನಕ್ಕೆ ಒಂದಲ್ಲ ಒಂದು ಕೆಲಸಕ್ಕೆ ಸೇರಿದರೆ ತಮ್ಮ ಜೀವನವನ್ನು ತಾವು ನಡೆಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಇನ್ನು ಏನಾದರೂ ಅರ್ಹ ಫಲಾನುಭವಿಗಳು ಇವನಿದ್ದೀವಿ ಯಾರಾದರೂ ಆಚೆ ಇದ್ದರೆ ದಯವಿಟ್ಟು ತಮ್ಮ ಅಪ್ಲಿಕೇಶನ್ಗಳನ್ನ ಆನ್ಲೈನ್ ಮುಖಾಂತರ ಹಾಕುವ ಮುಖಾಂತರ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನಮ್ಮ ಮಹಿಳೆಯರು ಶಕ್ತಿ ಯೋಜನೆ ಏನು KSRTC ಅವರು ಅಚ್ಚುಕಟ್ಟಾಗಿ ನಮ್ಮ ಆಲೂರು ತಾಲೂಕಿನ ಒಂದು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ, ಸಿಡಿಪಿಒ ದಿನೇಶ್, ಆಹಾರ ಇಲಾಖೆಯ ಶಿರಸ್ತೇದಾರ್ ಮೋಹನ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಗ್ರಾಮೀಣ ರೈತ ಮಹಿಳೆಯರ ಆರ್ಥಿಕ ಮಟ್ಟವನ್ನು ಸುಧಾರಿಸುವ ಮತ್ತು ಅಪೌಷ್ಟಿಕತೆಯನ್ನು ನಿವಾರಿಸುವ ಉದ್ದೇಶದಿಂದ ಮೈಸೂರು ವಿಭಾಗದ ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳದ ವತಿಯಿಂದ ಗ್ರಾಮೀಣ ಮಹಿಳೆಯರಿಗೆ ಉಚಿತವಾಗಿ 5 ವಾರಗಳ ನಾಟಿ ಕೋಳಿ ಮರಿಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ನಗರದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕಚೇರಿಯಲ್ಲಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ರೈತರು ಕೇವಲ ಕೃಷಿಯನ್ನೇ ನಂಬದೆ ನಾಟಿ ಕೋಳಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಯಂತಹ ಉಪಕಸುಬುಗಳಲ್ಲಿ ತೊಡಗಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಸಲಹೆ ನೀಡಿದರು. ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗುತ್ತಿದ್ದು, ಮುಂದಿನ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಮಟ್ಟದ ಡೈರಿ ಘಟಕ ಉದ್ಘಾಟನೆಯಾಗಲಿದೆ. ರೈತರಿಗೆ ನೆರವಾಗಲು ಡಿಸಿಸಿ ಬ್ಯಾಂಕ್ ವತಿಯಿಂದಲೂ ವಿಶೇಷ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಕನಿಷ್ಠ 1 ಎಕರೆ ಜಮೀನು ಹೊಂದಿರುವ ರೈತರಿಗೆ 3 ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ಕೇವಲ 5% ಬಡ್ಡಿ ದರದಲ್ಲಿ ನೀಡಲಾಗುತ್ತಿದ್ದು, ಇದನ್ನು 5 ವರ್ಷಗಳ ಅವಧಿಯಲ್ಲಿ ಮರುಪಾವತಿಸಲು ಅವಕಾಶವಿದೆ ಎಂದು ಮಾಹಿತಿ ನೀಡಿದರು. ಡಾಕ್ಟರ್ ಮಹೇಶ್ ಅವರು ಮತ್ತು ಸುಂದರೇಶ್ ಅವರು ಹಲವಾರು ವಿಚಾರಗಳನ್ನ ಕೂಡ ಹೇಳಿದ್ದಾರೆ. ಕೋಳಿನ ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಅಂತ. ಕುಕ್ಕುಟ ಮಹಾಮಂಡಳ ತಮಗೆ ಏನು ಮಹಿಳೆಯರಿಗೆ ವಿಶೇಷ ಆರ್ಥಿಕವಾಗಿ ಎಲ್ಲ ಸದೃಢರಾಗಕ್ಕೆ ಏನು ನಾಟಿ ಕೋಳಿ ಸಾಗಾಣಿಕೆ ಮಾಡಿ ನಾಟಿ ಕೋಳಿಯನ್ನು ಸಾಕಲಿಕ್ಕೆ ಮತ್ತು ಅದರ ಮೊಟ್ಟೆಯನ್ನು ಯಾವ ರೀತಿ ಆರ್ಥಿಕವಾಗಿ ತಾವು ಹೆಚ್ಚಿನ ಒಂದು ಆಸಕ್ತಿ ತಮ್ಮಲ್ಲಿ ಮೂಡಿಸಬೇಕು ಅಂತ ಒಂದು ಅರ್ಥಪೂರ್ಣವಂತ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕುಕ್ಕುಟ ಮಹಾಮಂಡಳಕ್ಕೂ ಕೂಡ ನನ್ನ ಅಭಿನಂದನೆ ತಿಳಿಸ್ತಾ, ಇವತ್ತು ಮಳೆನೂ ಕೂಡ ಬಹಳಷ್ಟು ಕ್ಷೀಣಿಸ್ತಾ ಇದೆ. ಮಳೆನೇ ಇಲ್ಲ ಕಳೆದ ವರ್ಷದ ಲೆಕ್ಕ ಹಾಕಿದ್ರೆ. ಈ ವೇಳೆ ಮೈಸೂರು ವಿಭಾಗದ ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿಯ ಸಹಾಯಕ ನಿರ್ದೇಶಕರಾದ ಮಹೇಶ್ ಕುರಿ ಅವರು ಮಾತನಾಡಿ, ರಾಜ್ಯದ ಮೈಸೂರು, ಧಾರವಾಡ, ಬೆಳಗಾವಿ, ಗುಲ್ಬರ್ಗ ಮತ್ತು ಬೆಂಗಳೂರು ಎಂಬ 5 ಪ್ರಾದೇಶಿಕ ಕೇಂದ್ರಗಳ ಮೂಲಕ ಸಹಕಾರ ಸಂಘಗಳನ್ನು ನೋಂದಾಯಿಸಿಕೊಂಡು ರೈತ ಮಹಿಳೆಯರಿಗೆ ತರಬೇತಿ ಮತ್ತು ಕೋಳಿ ಮರಿಗಳನ್ನು ವಿತರಿಸಲಾಗುತ್ತಿದ್ದು, ಗ್ರಾಮೀಣ ಭಾಗದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಸಾಮಾನ್ಯ ವರ್ಗದ ಮಹಿಳೆಯರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಅಪೌಷ್ಟಿಕತೆ ಹೋಗಲಾಡಿಸುವುದು ಇದರ ಮುಖ್ಯ ಉದ್ದೇಶ. ವಿತರಿಸುವ ಮರಿಗಳು 15 ವಾರಗಳ ನಂತರ ಮೊಟ್ಟೆ ಇಡಲು ಪ್ರಾರಂಭಿಸುತ್ತವೆ. ಇದು ಮಹಿಳೆಯರಿಗೆ ಸ್ವಯಂ ಉದ್ಯೋಗದ ಜೊತೆಗೆ ಆದಾಯವನ್ನು ತಂದುಕೊಡುತ್ತವೆ ಎಂದು ತಿಳಿಸಿದರು. ಈ ವೇಳೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಗಣ್ಯರು ಸೇರಿದಂತೆ ಗ್ರಾಮೀಣ ಭಾಗದ ಮಹಿಳೆಯರು ಉಪಸ್ಥಿತರಿದ್ದರು. ನಮ್ಮಲ್ಲಿ 5 ಪ್ರಾದೇಶಿಕ ಕೇಂದ್ರಗಳು ಬರ್ತವೆ. ಒಂದು ಮೈಸೂರು ಪ್ರಾದೇಶಿಕ ಕೇಂದ್ರ, ಧಾರವಾಡ, ಬೆಳಗಾವಿ, ಗುಲ್ಬರ್ಗ ಮತ್ತು ಬೆಂಗಳೂರು. ಇದರಲ್ಲಿ ಈ ನಮ್ಮ ಸಹಕಾರಿ ಸಂಘಗಳಿಗೆ ಏನೋ ಒಂದು
ಈ ನಮ್ಮ ನಿಗಮದ ಮುಖಾಂತರ ಸಹಕಾರಿ ಸಂಘಗಳನ್ನ ನೋಂದಣಿ ಮಾಡಿಕೊಂಡು ಅವರಿಗೆ ಉಚಿತ ಕೋಳಿಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಒಂದು ತರಬೇತಿಯನ್ನು ಕೊಡ್ತದೆ ಮತ್ತು ಆ ಸಂಘಗಳು ಬಲವರ್ಧನೆ ಆಗಲಿಕ್ಕೆ ಮತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ನಾವು ನಿಗಮದ ಮುಖಾಂತರ ಅವರಿಗೆ ಅನುದಾನವನ್ನು ಕೊಟ್ಟು ಮತ್ತು ಅವರ ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮತ್ತು ಒಂದು ವ್ಯಾಪಾರವನ್ನು ಏನೋ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಒಂದು ನಿಗಮದಿಂದ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ. ಮತ್ತು ಈ ನಮ್ಮ ನಿರ್ದೇಶಕರಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಹಾಲು ಉತ್ಪಾದನೆ, ಮೊಟ್ಟೆ ಉತ್ಪಾದನೆ, ಮಾಂಸ ಉತ್ಪಾದನೆ ಅಂತ ಹೇಳಿ ಸೊ ಅದನ್ನ ನಮ್ಮ ಪೋಸ್ಟ್ ನಮ್ಮ ಇಡೀ ದೇಶದಲ್ಲಿ ಅದನ್ನ ಸೂಚ್ಯಂಕಲಾಗಿ ನಿರ್ಧರಿಸಿ ನಾವು ಅಂದ್ರೆ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗಿದೆ. ಸೊ ಅದರಲ್ಲಿ ನೋಡಿದಾಗ ನಮ್ಮ ಜಿಲ್ಲೆ ಮಟ್ಟಿಗೆ ಈಗ ಒಬ್ಬ ಮನುಷ್ಯ ಪೌಷ್ಟಿಕ ಆಹಾರವನ್ನ ಸಂಪೂರ್ಣವಾಗಿ ತಗೊಳ್ಳೋದ್ರಲ್ಲಿ ಹಾಲು, ಮೊಟ್ಟೆ, ಮಾಂಸ ಏನು ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಸೊ ಅದನ್ನ ಪರಿಗಣಿಸಿ ICMR ಅಂತ ಒಂದು ರಾಷ್ಟ್ರ ಮಟ್ಟದಲ್ಲಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ. ಸೊ ಅವರು ಒಬ್ಬ ಮನುಷ್ಯ ಸೊ ದಿನಕ್ಕೆ ಎಷ್ಟು ಹಾಲನ್ನ ಕನಿಷ್ಠ ಪಕ್ಷ ತಗೊಳ್ಬೇಕಾಗತ್ತೆ, ಎಷ್ಟು ಮೊಟ್ಟೆನ ತಿನ್ಬೇಕಾಗುತ್ತೆ, ಎಷ್ಟು ಮಾಂಸವನ್ನ ತಿಂದ್ರೆ ಅವ್ರಿಗೆ ಅಪೌಷ್ಟಿಕತೆ ನಿವಾರಣೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಒಂದಷ್ಟು ರೆಕಮೆಂಡೇಶನ್ಸ್ ಶಿಫಾರಸುಗಳನ್ನ ಮಾಡಿದ್ದಾರೆ. ಸೊ ಆ ಒಂದು ಶಿಫಾರಸು ಪ್ರಕಾರ ಒಬ್ಬ ಮನುಷ್ಯ ದಿನಕ್ಕೆ ಕನಿಷ್ಠ ಪಕ್ಷ 300 ml ಹಾಲಾದ್ರೂ ಕುಡಿಬೇಕು. ದಿನ ಬಿಟ್ಟು ದಿನ ಒಂದು ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಅಭಿಯಾನದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಕರೆ ನೀಡಿದ್ದಾರೆ. ತಮ್ಮ ಸ್ವಗೃಹಕ್ಕೆ ಆಗಮಿಸಿದ್ದ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳು ಮತ್ತು ಮಾಹಿತಿಯನ್ನು ಒದಗಿಸುವ ಮೂಲಕ ಶಾಸಕರು ಸ್ವತಃ ಈ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಿಮ್ಮ ಮನೆಗಳಿಗೆ ಭೇಟಿ ನೀಡುವ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಮತ್ತು ದಾಖಲೆಗಳನ್ನು ನೀಡಿ. ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಹಾಗೂ ವೈಯಕ್ತಿಕ ವಿವರಗಳು ಸರಿಯಾಗಿಯೇ ಎಂಬುದನ್ನು ಪ್ರತಿಯೊಬ್ಬರು ಪರಿಶೀಲಿಸಿಕೊಳ್ಳಿ. ರಾಜ್ಯಾದ್ಯಂತ ನಡೆಯುತ್ತಿರುವ ಈ ವಿಶೇಷ ಸಮಗ್ರ ಪರಿಷ್ಕರಣಾ ಅಭಿಯಾನವು ಜುಲೈ 29ರವರೆಗೆ ಮುಂದುವರಿಯಲಿದೆ. ಈ ಅವಧಿಯಲ್ಲಿ ಮನೆ ಮನೆ ಸಮೀಕ್ಷೆ ನಡೆಯಲಿದ್ದು, ಸಾರ್ವಜನಿಕರು ಅಧಿಕಾರಿಗಳಿಗೆ ಅಗತ್ಯ ಸಹಕಾರ ನೀಡುವ ಮೂಲಕ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಗಟ್ಟಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಈ ದಿನ ನನ್ನ ನಿವಾಸದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಪಟ್ಟಂಗೆ ನಮ್ಮ ಸಕಲೇಶಪುರದ ಉಪವಿಭಾಗಾಧಿಕಾರಿಗಳಂತ ಹುಲ್ಲುಮನಿ ತಿಮ್ಮಣ್ಣವರು ಇರ್ಬೋದು, ನಮ್ಮ BLO ಆದಂತ ಗೌರಿಯವರು ಸಮೇತ ಬಂದು ಇವತ್ತು ನನ್ನ ಮತ್ತೆ ನನ್ನ ಶ್ರೀಮತಿಯವರ ಇವತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನ ಇವತ್ತು ಮುಗಿಸಿರ್ತಾರೆ. ನಾನು ಹೇಳ್ತಕ್ಕಂಥದ್ದು, ಕ್ಷೇತ್ರದ ಎಲ್ಲ ಜನತೆಯೂ ಕೂಡ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ತಮ್ಮ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಏನು ಫಾರ್ಮ್ನ ತುಂಬೋದ್ರ ಮುಖಾಂತರ ಬರ್ತಕ್ಕಂಥ BLOಗಳಿಗೆ ಈ ರೀತಿ ಮತದಾರರ ಪಟ್ಟಿಯನ್ನ ಫಿಲ್ ಮಾಡಿ ಒಂದು ಕಾಪಿಯನ್ನ ತಾವು ಇಟ್ಕೊಬೇಕು, ಒಂದು ಕಾಪಿಯನ್ನು ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು. ಅದೇ ಯಾರು ಬೇರೆ ಕಡೆಯಿಂದ ಶಿಕ್ಷಕ ವೃತ್ತಿ ಕೇವಲ ಒಂದು ಉದ್ಯೋಗವಲ್ಲ, ಅದೊಂದು ತಪಸ್ಸು ಎನ್ನುವಂತೆ ಆಲೂರು ತಾಲೂಕಿನ ಕಾಮತಿಕುಡಿಗೆಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಗುರುವಂದನಾ ಹಾಗೂ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಚಂದ್ರು ಅವರು 32 ವರ್ಷಗಳ ಸುದೀರ್ಘ ಹಾಗೂ ಶ್ಲಾಘನೀಯ ಸೇವೆಯ ನಂತರ ನಿವೃತ್ತರಾಗುತ್ತಿದ್ದು, ಅವರಿಗೆ ಹಾಗೂ ಶಿಕ್ಷಕಿ ಸುಧಾ ಅವರಿಗೆ ಹಳೆಯ ವಿದ್ಯಾರ್ಥಿಗಳು ಪ್ರೀತಿಯ ವಿದಾಯ ಹೇಳಿದರು. ವಿಶೇಷವಾಗಿ 2009ರ ಸಾಲಿನ ಹಳೆ ವಿದ್ಯಾರ್ಥಿಗಳು ಒಗ್ಗೂಡಿ ತಮ್ಮ ನೆಚ್ಚಿನ ಗುರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವ ಸಮರ್ಪಿಸಿದರು. ದಶಕಗಳ ಹಿಂದೆ ತಾವು ಕಲಿತ ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳು ಅಂದು ಗುರುಗಳು ತೋರಿದ ಮಾರ್ಗದರ್ಶನ ಮತ್ತು ಹಾಕಿಕೊಟ್ಟ ಭದ್ರ ಬುನಾದಿಯನ್ನು ಸ್ಮರಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಚಂದ್ರು ಅವರು, ನನ್ನ ವೃತ್ತಿ ಜೀವನದಲ್ಲಿ ನಾನು ಗಳಿಸಿದ ಅತಿ ದೊಡ್ಡ ಆಸ್ತಿ ನನ್ನ ವಿದ್ಯಾರ್ಥಿಗಳ ಪ್ರೀತಿ. ನೀವು ಇಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವುದೇ ನನ್ನ ಜೀವನದ ಸಾರ್ಥಕತೆ ಎಂದು ತಮ್ಮ 3 ದಶಕಗಳ ಶೈಕ್ಷಣಿಕ ಪಯಣವನ್ನು ಮೆಲುಕು ಹಾಕಿದರು. ಈ ವೇಳೆ ಶಾಲೆಯ SDMC ಅಧ್ಯಕ್ಷರಾದ ಮಂಜುನಾಥ್ HD ಸೇರಿದಂತೆ ಪ್ರಾಧ್ಯಾಪಕ ವೃಂದದವರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಬಿಗ್ ಬಾಸ್ ಖ್ಯಾತಿಯ ನಟಿ ದಿವ್ಯಾ ಸುರೇಶ್ ಅವರಿಗೆ ರಾತ್ರಿ ವೇಳೆ ಕಿರುಕುಳ ನೀಡಿದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಈ ಸಂಬಂಧ ದಿವ್ಯಾ ಸಾಮಾಜಿಕ ಜಾಲತಾಣದಲ್ಲಿ ಆತಂಕಕಾರಿ ವಿಷಯವನ್ನು ಹಂಚಿಕೊಂಡಿದ್ದು, ಬೆಂಗಳೂರು ಪೊಲೀಸರಿಗೆ ದೂರು ನೀಡಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ನಟಿ ದಿವ್ಯಾ ಅವರು ನೀಡಿರುವ ಮಾಹಿತಿಯ ಪ್ರಕಾರ ಭಾನುವಾರ ರಾತ್ರಿ ಸುಮಾರು 11:30ರ ವೇಳೆಗೆ ತಮ್ಮ ಸಂಬಂಧಿಕರೊಂದಿಗೆ ಕಾರನ್ನು ತೆರಳಿದು ಹೋಗುತ್ತಿದ್ದಾಗ ಈ ಘಟನೆ ನಡೆದಿದೆ. ಅಪರಿಚಿತ ಯುವಕನೊಬ್ಬ ದಿವ್ಯಾ ಅವರ ಬಳಿ ಬಂದು ಅಸಭ್ಯವಾಗಿ ವರ್ತಿಸಿದ್ದಾನೆ. ಅಷ್ಟೇ ಅಲ್ಲದೆ ಅವರ ಹಿಂದೆ ಬಂದು ಅಶ್ಲೀಲ ಸನ್ನೆಗಳನ್ನು ಮಾಡುತ್ತಾ ಕಿರುಕುಳ ನೀಡಿದ್ದಾನೆ ಎಂದು ಆರೋಪಿಸಿದ್ದಾರೆ. ಅಪರಿಚಿತ ವ್ಯಕ್ತಿಯ ವರ್ತನೆಯಿಂದ ಬೆದರಿದ ದಿವ್ಯಾ ಮತ್ತು ಅವರ ಸಂಬಂಧಿಕರು ತಕ್ಷಣ ಕಾರಿನೊಳಗೆ ಹೋಗಿ ಬಾಗಿಲು ಲಾಕ್ ಮಾಡಿಕೊಂಡಿದ್ದಾರೆ. ಆದರೂ ಆರೋಪಿ ಯುವಕ ಕಾರಿನ ಹೊರಗೆ ನಿಂತು ಅಸಭ್ಯ ವರ್ತನೆಯನ್ನ ಮುಂದುವರಿಸಿದ್ದಾನೆ ಎಂದು ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ದೂರು ನೀಡಿರುವ ದಿವ್ಯಾ ಘಟನೆಯ ಸಂಪೂರ್ಣ ವಿವರವನ್ನು ಬರೆದುಕೊಂಡು ಬೆಂಗಳೂರು ನಗರ ಪೊಲೀಸರನ್ನ ಟ್ಯಾಗ್ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಯರ ಭದ್ರತೆಗೆ ಧಕ್ಕೆ ತರುವ ಇಂತಹ ಕೃತ್ಯವನ್ನು ಎಸಗಿದ ವ್ಯಕ್ತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ.
ಗ್ರಾಮ ಪಂಚಾಯಿತಿ ನೌಕರರಿಗೆ ನೀಡಬೇಕಾದ ಬಡ್ತಿಯಲ್ಲಿ ವಿಳಂಬ ಮಾಡುತ್ತಿರುವ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಜುಲೈ 2ರಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಮುಖಂಡ ನಾಗರಾಜ್ ಜಿ ಬಂಗೂರ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಂಚಾಯತ್ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕರ ವಸೂಲಿಗಾರರು, ಗುಮಾಸ್ತರು ಹಾಗೂ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಸೂಕ್ತ ಸಮಯದಲ್ಲಿ ಬಡ್ತಿ ನೀಡುತ್ತಿಲ್ಲ. ಕಾರ್ಯದರ್ಶಿ ಗ್ರೇಡ್ 2 ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಅರ್ಹರಾಗಿರುವ ಒಟ್ಟು 37 ನೌಕರರಿಗೆ ತಕ್ಷಣವೇ ಬಡ್ತಿ ನೀಡಬೇಕು. ಸರ್ಕಾರದ ನಿಯಮಾವಳಿಗಳಿದ್ದರೂ ಬಡ್ತಿ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಅನಗತ್ಯ ವಿಳಂಬ ಮಾಡುತ್ತಿದ್ದಾರೆ. ಈ ಕೂಡಲೇ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯತ್ ಆಡಳಿತ ಎಚ್ಚೆತ್ತುಕೊಂಡು ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು. ಬೇಡಿಕೆಗಳು ಈಡೇರುವವರೆಗೆ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಎಚ್ಚರಿಕೆ ನೀಡಿದರು. ಕಾರಣ ಏನಪ್ಪಾ ಅಂದ್ರೆ ಹಲವಾರು ನಾವು ಸುಮಾರು ಒಂದು 3 ವರ್ಷಗಳಿಂದ ಜಿಲ್ಲಾ ನಮ್ಮ ಹೆಸರು ನಾಗರಾಜ್ ಜಿ ಬಂಗೂರ್ ಅಂತ, ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾ ಅಧ್ಯಕ್ಷರು, ಕಲಬುರಗಿ ಜಿಲ್ಲಾ ಸಮಿತಿ. ಈ ಒಂದು ಜಿಲ್ಲಾ ಪಂಚಾಯತಿ ಅಲ್ಲಿ ಹಲವಾರು ನಮ್ಮ ಬೇಡಿಕೆ ಸಲುವಾಗಿ ನಾವು ಹಲವಾರು ಹೋರಾಟಗಳು ಮಾಡಿದ್ವಿ. ಅದೇ ರೀತಿಯಾಗಿ ಕಳೆದ ಒಂದು ಮಾರ್ಚ್ ತಿಂಗಳಲ್ಲಿ ನಾವು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಜಿಲ್ಲಾ ಪಂಚಾಯತ್ ಮುಂದೆ. ಸುಮಾರು 5 ದಿವಸಗಳ ಕಾಲ ನಾವು ಒಂದು ಜಿಲ್ಲಾ ಪಂಚಾಯತ್ ಕೆಳಗಡೆ ಒಂದು ಧರಣಿ 5 ದಿವಸಗಳ ಕಾಲ ಸತತ ಹಗಲು ರಾತ್ರಿಯಲ್ಲಿ ಕುಂತಿದ್ದೆವು. ಅವಾಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಅಧಿಕಾರಿಗಳು ಏನಪ್ಪ ಅಂದ್ರೆ ನಮಗೆ ಇಲ್ಲ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ, ಮಾರ್ಚ್ ತಿಂಗಳಿರೋದ ಕಾರಣ ನಾವೆಲ್ಲ ನಮ್ಮ ಸಿಬ್ಬಂದಿಗಳು ಸಹಕರಿಸಬೇಕು, ನಮಗೆ ಏಪ್ರಿಲ್ 5ನೇ ತಾರೀಕುವರೆಗೂ ನಮಗೆ ಕಾಲಾವಕಾಶ ನೀಡಿ ಅಂತ ಅವ್ರು ಕಾಲಾವಕಾಶ ಕೇಳಿದಾಗ ನಾವು ಆ ಧರಣಿಯನ್ನು ತಾತ್ಕಾಲಿಕವಾಗಿ ಹಿಂಪಡೆದಿವಿ. ಅವ್ರು ನಮಗೆ 1 ತಿಂಗಳ ಕಾಲಾವಕಾಶ ಕೇಳಿದರು. ಸುಮಾರು 3 ತಿಂಗಳಾದರೂ ಕೂಡ ಯಾವುದೇ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳಿಗೆ ಏನಪ್ಪ ಅಂದ್ರೆ ಒಂದು ಗಮನ ಹರಿಸ್ತಾ ಇಲ್ಲ, ಯಾವುದೇ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ. ನಾವು ಮೌಖಿಕವಾಗಿ ಮತ್ತು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳೇ ಆಗಿರ್ಬೋದು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಸಂಘಟನೆಯ ನೋಂದಣಿ ಕುರಿತು ಕೇಳಿರುವ ಪ್ರಶ್ನೆಯನ್ನು ಸಮರ್ಥಿಸಿಕೊಂಡಿರುವ ಕರ್ನಾಟಕ ರಾಜ್ಯ ಕೋಲಿಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಈ ಕುರಿತು ಆರ್ಎಸ್ಎಸ್ ಮುಖಂಡರು ನೀಡುತ್ತಿರುವ ಹೇಳಿಕೆಗಳನ್ನು ಖಂಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿಯ ಲಚ್ಚಪ್ಪ ಜಮಾದಾರ್, ಸಂವಿಧಾನದ ಪಾಲನೆ ಮತ್ತು ದೇಶದ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಶ್ನೆ ಕೇಳುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. 100 ವರ್ಷದ ನಿಮ್ಮ ಸಂಘಟನೆ ನೋಂದಣಿಯಾಗಿದೆಯೇ ಎಂದು ಗೃಹ ಸಚಿವರು ಕೇಳಿರುವುದರಲ್ಲಿ ತಪ್ಪೇನಿದೆ? ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಸಂವಿಧಾನದ ಅಡಿಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ಕೇಳಿದ ಪ್ರಶ್ನೆಗೆ ಉತ್ತರಿಸುವ ಬದಲು ಆರ್ಎಸ್ಎಸ್ ಮುಖಂಡರು ವಿನಾಕಾರಣ ಸಚಿವರ ವಿರುದ್ಧ ಆರೋಪ ಮಾಡುತ್ತಿರುವುದು ಖಂಡನೀಯ. ಯಾವುದೇ ಸಂಘಟನೆಯಾಗಲಿ ದೇಶದ ಕಾನೂನಿಗೆ ಗೌರವ ನೀಡಬೇಕು. ಅಂತಹ ಪ್ರಶ್ನೆಯನ್ನು ಎತ್ತಿರುವ ಸಚಿವರ ಪರವಾಗಿ ನಾವು ನಿಲ್ಲುತ್ತೇವೆ ಎಂದು ಹೇಳಿದರಲ್ಲದೆ ಸಚಿವರ ಮೇಲಿನ ಅನಗತ್ಯ ಆರೋಪಗಳನ್ನು ಖಂಡಿಸಲು ಮತ್ತು ಸಂವಿಧಾನದ ಗೌರವವನ್ನು ಎತ್ತಿ ಹಿಡಿಯಲು ಕೋಲಿಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯು ಆರ್ಎಸ್ಎಸ್ ಹಟಾವ್ ದೇಶ ಬಚಾವ್ ಎಂಬ ಘೋಷಣೆಯೊಂದಿಗೆ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಈ ಹಿಂದೆ ಏನು RSSನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದು 100 ವರ್ಷದ ನಿಮ್ಮ ಸಂಘಟನೆ ನೋಂದಣಿ ಆಗಿದೆಯೇ ಅಥವಾ ಇಲ್ಲದಿದ್ದರೆ ನೋಂದಣಿ ಮಾಡಿಕೊಳ್ಳಬೇಕು, ಹೀಗೆ ಅನೇಕ ಸುಮಾರು 8ರಿಂದ 10 ಪ್ರಶ್ನೆಯನ್ನ ಕೇಳಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಇದೇ ಒಂದು ದೊಡ್ಡ ಪ್ರಮಾದ ಎನ್ನುವಂತೆ ಬಹಳಷ್ಟು ಜನ RSSನ ಕೆಲವು ಮುಖಂಡರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ನ ಕೊಡುಗೆ ಮತ್ತು ದೇಶದ ಪ್ರಗತಿಯಲ್ಲಿ ನೆಹರು ಹಾಗೂ ಇಂದಿರಾ ಗಾಂಧಿಯವರ ದೂರದೃಷ್ಟಿಯನ್ನು ಸ್ಮರಿಸಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ದೇಶದ ಸಂವಿಧಾನ, ತ್ರಿವರ್ಣ ಧ್ವಜ ಮತ್ತು ಜಾತ್ಯತೀತ ತತ್ವವನ್ನು ಒಪ್ಪದವರನ್ನ ನಾವು ಎಂದಿಗೂ ವಿರೋಧಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಭಾರತ್ ಜೋಡೋ ಭವನದಲ್ಲಿ ಬುಧವಾರ ನಡೆದ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಅವರು, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಹಸಿವು ಮತ್ತು ಬಡತನದಿಂದ ಬಳಲುತ್ತಿದ್ದ ಭಾರತವನ್ನ ನೆಹರು ಮತ್ತು ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿಯ ಮೂಲಕ ಜಗತ್ತಿನ ಪ್ರಮುಖ ಆಹಾರ ಉತ್ಪಾದಕ ರಾಷ್ಟ್ರವನ್ನಾಗಿ ಪರಿವರ್ತಿಸಲಾಯಿತು. ಬಾಹ್ಯಾಕಾಶ ಕ್ಷೇತ್ರ ಸೇರಿದಂತೆ ತಂತ್ರಜ್ಞಾನದಲ್ಲಿ ಭಾರತ ಇಂದು 3ನೇ ಸ್ಥಾನದಲ್ಲಿದೆ. ಈ ಸಾಧನೆಯನ್ನ ಮೋದಿ ಅಥವಾ RSS ಮಾಡಿದ್ದಲ್ಲ ಎಂದು ಟೀಕಿಸಿದರು. ನಾನು ಗಾಂಧಿ, ವಿವೇಕಾನಂದ, ಬಸವಣ್ಣನವರ ತತ್ವದ ಹಿಂದೂ ಧರ್ಮ ಪಾಲಿಸುತ್ತೇನೆ, ಆದರೆ ಗೋಡ್ಸೆ, ಗೋಲ್ವಾಲ್ಕರ್ ಸಿದ್ಧಾಂತವನ್ನು ಒಪ್ಪುವುದಿಲ್ಲ ಎಂದ ಅವರು, ದೇವಸ್ಥಾನಗಳ ಲೂಟಿ ಮತ್ತು ಧರ್ಮದ ಹೆಸರಿನಲ್ಲಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ RSS ಹಾಗೂ ಬಿಜೆಪಿ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. 1947ನೇ ಇಸ್ವಿನಲ್ಲಿ ಮೊದಲನೇ ಬಜೆಟ್, ಅವಾಗ ಇಂಟ್ರೀಮ್ ಗವರ್ಮೆಂಟ್ ಅಂತ ಹೇಳಿ ನೆಹರೂರವರೇ ಪ್ರಧಾನಮಂತ್ರಿಗಳಾಗಿದ್ದರು. ಆವಾಗ 198 ಕೋಟಿ ರೂಪಾಯಿ ಮಾತ್ರ ಬಜೆಟ್ ಇದ್ದಿದ್ದು. ಸಾಕ್ಷರತೆ ಅನ್ನೋದು 11% ಇತ್ತು.
ಈಗಲೂ 76% ಹನುಮಂತನವ್ರು ಚೆನ್ನಾಗಿ ಗೊತ್ತಿದೆ, ಸಾಕ್ಷರತೆ ಇದೆ. ಆದರೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಲಿಟ್ರಸಿ ಇಸ್ ನಾಟ್ ಮೀನ್ ದಟ್ ದೇ ಆರ್ ಎಜುಕೇಟೆಡ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಖ್ಯಾತಿಯ ಹಾಸನದ ಹಿರಿಯ ಚಿತ್ರಕಲಾವಿದ ಜನಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಇನ್ನಿಲ್ಲ. ನೆಚ್ಚಿನ ಚಿತ್ರಕಲಾವಿದನಿಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾವುಕ ವಿದಾಯ. ರೈತರ ಸಂಸ್ಥೆಯಲ್ಲಿ ಪತ್ರಿಕಾ ದಿನಾಚರಣೆಯ ಸಂಭ್ರಮ. ನಂದಿನಿ ಹೈಟೆಕ್ ಘಟಕದಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ. ಕುಟುಂಬ ಸಮೇತರಾಗಿ ನಂದಿನಿ ಘಟಕಕ್ಕೆ ಭೇಟಿ ನೀಡಿದ ಪತ್ರಕರ್ತರು. ಸಮಾಜ ಸೇವೆಯಲ್ಲಿ ವೈದ್ಯರ ಸಂಭ್ರಮ. ಪ್ರಸೂತಿ ತಜ್ಞರ ಸಂಘದಿಂದ ರಕ್ತದಾನ ಶಿಬಿರ. ಹಾಸನದಲ್ಲಿ ವೈದ್ಯರ ದಿನದ ಅರ್ಥಪೂರ್ಣ ಆಚರಣೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.